ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ತಿಂಡಿಗೆ ನಾನು ದಾವತ್ ಅವರ ಮಸಾಲಾನ ಯೂಸ್ ಮಾಡಿಕೊಂಡು ವೆಜ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ತೊಗೊತೀನಿ. ಏನಕ್ಕಂತಂದರೆ ದಾವತ್ ಅವರ ಮಸಾಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಒಗ್ಗರಣೆಗೆ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕ್ತೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಖಾರ ಇದ್ದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಅದಷ್ಟನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ತುಪ್ಪ ಯೂಸ್ ಮಾಡಿಕೊಂಡ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಜಸ್ಟ್ ಎಣ್ಣೆನ ಯೂಸ್ ಮಾಡಿದ್ದೀನಿ, ತುಪ್ಪ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಅದಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ. ಸೊ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡಿ ಹಾಗೆ ಮಸಾಲೆನೂ ಕೂಡ ಹಾಕಿದ್ದಾದಮೇಲೆ ಸೊ ನೆಕ್ಸ್ಟ್ ನಾನು ಇಲ್ಲಿ ದಾವತ್ ಅವರ ಹೈದ್ರಾಬಾದಿ ಬಿರಿಯಾನಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸಪ್ರೇಟಾಗಿ ಅವರು ಮಸಾಲನೇ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಹಾಗೆ ಕೆಲವೊಂದು ಮಸಾಲೆ ಪದಾರ್ಥಗಳು ಕೂಡ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಸೊ ಅದಷ್ಟನ್ನು ಕೂಡ ನಾನು ವಾಟರ್ ಹಾಕಿದ್ದಾದಮೇಲೆ ನಾನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಅಕ್ಕಿನ ಒಂದು 10 ಮಿನಿಟ್ಸ್ ಅಷ್ಟು ಟೈಮು ನಾನು ನೆನೆಸಿಟ್ಟಿದ್ದೆ. ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕುದಿ ಬಂದ ಮೇಲೆ ಆ್ಯಡ್ ಮಾಡಿದ್ರೆ ಸ್ವಲ್ಪ ಉದ್ರಾಗಿ ಬರುತ್ತೆ ಅಕ್ಕಿ ಅಂತ ಅಷ್ಟೇ. ಸೊ ಇದಿಷ್ಟನ್ನು ಹಾಕಿ ಲಾಸ್ಟಿಗೆ ಸ್ವಲ್ಪ ತುಪ್ಪನ ಹಾಕಿದ್ರೆ ಆಯಿತು. ಸೊ ತುಂಬಾ ಟೇಸ್ಟಿಯಾಗಿರೋವಂಥ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ. ಹಾಗೆ ನಾನು ABC ಜ್ಯೂಸ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ನಾನು ಫ್ರೀಝರಲ್ಲಿ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡಿ ಇಟ್ಟಿದ್ದೆ. ಸೊ ಅದು ಕೂಡ ನಾನು ಡೈಲಿ ಮಾರ್ನಿಂಗ್ ಯೂಸ್ ಮಾಡ್ತೀನಿ. ಸೊ ಅದು ಒಂದು ಸತಿ ಮಾಡಿ ಇಟ್ಕೊಂಡ್ರೆ 15 ಡೇಸ್ ಏನೂ ತೊಂದರೆ ಇರೋಲ್ಲ. ನಾವು ಬೇಕಾದಾಗ ನಾವು ಅದನ್ನು ಯೂಸ್ ಮಾಡ್ಬೋದು. ಸೊ ಕ್ಯೂಬ್ಸ್ನ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಆಯಿತು. ಸೊ ನಮಗೂ ಯಾವುದೇ ರೀತಿ ರಿಸ್ಕ್ ಇಲ್ಲದೇ ನಾವು ಒಂದು ABC ಜ್ಯೂಸ್ ಮಾಡಿ ಕುಡಿಬೋದು. ಸೊ ಆರಾಮಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ, ಹೆಲ್ತ್ಗೆ ತುಂಬಾ ಒಳ್ಳೆಯದು, ಎಲ್ರಿಗೂ ಗೊತ್ತಿದೆ ಅದು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ರೀತಿ ಮಾಡಿ ಇಟ್ಕೊಂಡ್ರೆ ಸೊ ಡೈಲಿ ನಾವು ಮಾಡೋ ಅಂಥ ಒಂದು ಸಿಚುವೇಷನಲ್ಲಿ ಇರೋದಿಲ್ಲ. ಬಟ್ ಈ ರೀತಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಸೊ ನಾವು ಅವಾಗವಾಗ ನಾವು ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬಾ ಬೆನಿಫಿಟ್ ಸಿಗುತ್ತೆ.
ಹಾಗೆ ನಾನು ಬೂದ್ ಗುಂಬಳಕಾಯಿ ಜ್ಯೂಸ್ ಮಾಡೋಣ, ಹಾಗೆ ಜೊತೆಗೆ ಹಲ್ವಾ ಕೂಡ ಮಾಡೋಣ ಅಂತ ಹೇಳಿ ನಾನು ತಂದಿಟ್ಕೊಂಡಿದ್ದೆ. ಸೊ ಇದರಲ್ಲಿ ನಾನಿವತ್ತು ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಹಲ್ವಾ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಡಿಫ್ರೆಂಟ್ ಅಂತಂದರೆ ಇದಕ್ಕೆ ಸ್ವಲ್ಪ ಪನ್ನೀರ್ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಸಕ್ಕರೆನ ಯೂಸ್ ಮಾಡ್ತಿಲ್ಲ, ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಕೂಡ ತುಂಬಾ ರುಚಿಯಾಗಿತ್ತು. ಹಾಗೆ ನಾನು ಸ್ಪೆಷಲಾಗಿ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡಿದೆ. ಬಟ್ ತುಂಬಾ ರುಚಿಯಾಗಿತ್ತು. ಸೊ ಮತ್ತೆ ಮಾಡಿ ತಿನ್ನಬೇಕು ಅಂತಲೇ ಅನ್ನಿಸ್ತಿತ್ತು. ಸೊ ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಒಂದು ಹೇಳಬೇಕಂದ್ರೆ ನಮಗೆ ಕುಂಬಳಕಾಯಿ ಏನಿದೆ ಅದು ನಮಗೆ ಫ್ರೆಶ್ಶಾಗಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಸೊ ಅಲ್ಲೇ ಬೆಳೀತಾ ಇರುವಂಥ ಕುಂಬಳಕಾಯಿನ ನಾನು ತಂದಿದ್ದು. ಸೊ ಹಾಗಾಗಿ ಒಂಥರ ಫ್ರೆಶ್ ಆಗಿತ್ತು, ಜೊತೆಗೆ ಟೇಸ್ಟಿಯಾಗೂ ಇತ್ತು. ಹಾಗೆ ಸಂಜೆ ನಾನು ಟೆಂಪಲಿಗೆ ಹೋಗೋಣ ಅಂಥೇಳಿ ರೆಡಿ ಆದೆ. ಸೊ ಮನೆ ಹತ್ರನೇ ಒಂದು ಶಿವನ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂಥೇಳಿ ನನ್ನ ಮಗನ ಜೊತೆ ಹೊರಟೆ. ಸೊ ಅವನು ಕೂಡ ಉದ್ದಕ್ಕೂ ಮಾತಾಡ್ಕೊಂಡು ಬಂದ. ಟೆಂಪಲಿಗೆ ಹೋಗೋದಂದರೆ ಅವನಿಗೂ ತುಂಬಾ ಇಷ್ಟ ಆಗುತ್ತೆ.
ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.